ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ದೇವರಾಜು. ನಾನು ಕೆಂಗೇರಿ, ಬೆಂಗಳೂರಿಂದ ಮಾತನಾಡ್ತಾ ಇದ್ದೀನಿ. ತಮಗೆಲ್ಲರಿಗೂ ಗೊತ್ತಿರುವಂತೆ ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ ಎಂಬ ಸಂಸ್ಥೆ ಇದೆ ಅಂತ. ಇದು ನಮ್ಮ ದೇಶದಲ್ಲೇ ಅತಿ ದೊಡ್ಡ ಪಿರಮಿಡ್ ಆಗಿದೆ. ಇದರಲ್ಲಿ ಒಂದೇ ಸಲ 5,000 ಜನಗಳು ಕೂತು ಧ್ಯಾನ ಮಾಡುವ ವ್ಯವಸ್ಥೆ ಇದೆ. ಇಂತಹ ಮಹತ್ತರವಾದ ಪಿರಮಿಡ್ಡಲ್ಲಿ ಈ ತಿಂಗಳು ಅಂದರೆ ಏಪ್ರಿಲ್ 30, ಮೇ 1, 2, 3 ಅಂದರೆ 4 ದಿನಗಳ ಕಾಲ ಬುದ್ಧ ಪೂರ್ಣಿಮಾ ಪ್ರಯುಕ್ತ ಒಂದು ಮೆಗಾ ಈವೆಂಟನ್ನು ಆಚರಿಸಲಾಗುತ್ತದೆ. ಇದರಲ್ಲಿ ನಮ್ಮ ಕರ್ನಾಟಕ ಜನತೆ ಅಲ್ಲದೆ ಬೇರೆ ಬೇರೆ ರಾಷ್ಟ್ರಗಳಿಂದ, ಬೇರೆ ಬೇರೆ ದೇಶಗಳಿಂದ ಸಾವಿರಾರು ಗಟ್ಟಲೆ ಬಂದು ಭಾಗವಹಿಸ್ತಾವ್ರೆ. ಇದಕ್ಕೆ ಯಾರಾದರೂ ಬರ್ಬೋದು. ಈ ಪ್ರೋಗ್ರಾಮ್ಗೆ ಇದು ಎಲ್ಲ ಉಚಿತವಾಗಿದೆ. ಇದಕ್ಕೆ ಯಾವ ಥರವಾದ ರಿಜಿಸ್ಟ್ರೇಷನ್ ಇಲ್ಲ, ಎಂಟ್ರಿ ಫೀಸ್ ಇಲ್ಲ, ಏನೂ ಇಲ್ಲ. ಯಾರಾದರೂ ಬರ್ಬೋದು. ಇದರಲ್ಲಿ ಬಂದರ ಪ್ರತಿಯೊಬ್ಬರು ಕೂಡ ಪ್ರತಿ ದಿವಸ ಧ್ಯಾನವನ್ನು ಎಂಜಾಯ್ ಮಾಡ್ಬೋದು. ಅಂದರೆ ಬೆಳಗ್ಗೆ ಸಾಯಂಕಾಲ 2ರಿಂದ 3 ಗಂಟೆ ಕಾಲ ಧ್ಯಾನ ಇರುತ್ತೆ. ಮತ್ತು ಈ ಆಧ್ಯಾತ್ಮಿಕ ಫೀಲ್ಡ್ನಲ್ಲಿ ಫೇಮಸ್ ಆಗಿರುವಂತಹ ಘಟಾನುಘಟಿಗಳು ಬಂದು ಅವರ ಅನುಭವವನ್ನು ಹಂಚಿಕೊಳ್ತಾರೆ. ಅವನ್ನೆಲ್ಲ ನಾವು ಕೇಳಬಹುದು. ಮತ್ತು ಇದರ ಜೊತೆಗೆ ಮ್ಯೂಸಿಷಿಯನ್ಸ್ ಒಳ್ಳೆ ಮ್ಯೂಸಿಕ್ ಪ್ರೋಗ್ರಾಮ್ ಇರುತ್ತೆ, ಮತ್ತು ಕಲ್ಚರಲ್ ಪ್ರೋಗ್ರಾಮ್ಸ್ ಇರುತ್ತೆ, ಮತ್ತು ವಿಸ್ಡಮ್ ಸೆಷನ್ ಇದೆ. ಈ ಥರ ನಾನಾ ವಿಧವಾದ ಪ್ರೋಗ್ರಾಮ್ಸ್ ಎಲ್ಲ ಅಲ್ಲಿ 4 ಡೇಸ್ ಇರುತ್ತೆ. ಮತ್ತು ಇನ್ನೊಂದು ಮುಖ್ಯವಾದ ಏನಂದರೆ, ಬಂದಿರುವಂತಹ ಸಾವಿರಾರು ಈ ಥರ ಜನಗಳು, ಆ ಜನರಿಗೆಲ್ಲ ಅವರಿಗೆಲ್ಲ ಧ್ಯಾನಿಗಳಿಗೂ ಮತ್ತು ಅಲ್ಲಿ ಬಂದಿರೋ ಒಂದು ಎಲ್ಲ ಜನರಿಗೂ ಮಧ್ಯಾಹ್ನ, ಬೆಳಗ್ಗೆ, ರಾತ್ರಿ 3 ಟೈಮು ಫ್ರೀ ಊಟ ಇರುತ್ತೆ. ಇದಕ್ಕೆ ಯಾವ ಥರವಾದ ಚಾರ್ಜಸ್ ಇರೋಲ್ಲ. ಅದಕ್ಕೆ ತಾವು ಎಲ್ಲ ದಯವಿಟ್ಟು ಬಂದು ಇಂತಹ ಒಂದು ವಿಜೃಂಭಣೆಯಿಂದ ನಡೆಸುತ್ತಿರುವ ಒಂದು ಪ್ರೋಗ್ರಾಮ್ನಲ್ಲಿ ಪಾಲ್ಗೊಳ್ಳಿ. ಒಂದು ಮಾತ್ರ ಹೇಳಬೇಕು ಅಂದರೆ, ನಮ್ಮ ದೇಶದಲ್ಲಿ ಈ ಥರ ಒಂದು ಬುದ್ಧ ಪೂರ್ಣಿಮೆ ನಡೆಸೋದು ಈ ಪಿರಮಿಡ್ ವ್ಯಾಲಿ ಬಿಟ್ಟರೆ ಇನ್ನೆಲ್ಲಿ ನಡೆಸ್ತಾ ಇಲ್ಲ. ಅದು ಫ್ರೀ ಆಫ್ ಕಾಸ್ಟು, ಯಾವ ಥರವಾದ ಚಾರ್ಜಸ್ ಇಲ್ದಿರಂಗೆ ಫ್ರೀಯಾಗೆ ಎಲ್ಲರಿಗೂ ಎಂಟ್ರಿ ಕೊಡ್ತಾ ಇದೆ. ಇದು ನಮ್ಮ ಫೌಂಡರ್ ಆಗಿರುವಂತಹ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರ ಆದೇಶ. ಅವರು ಯಾರಿಗೆ ಆಗಲಿ ಧ್ಯಾನ ಹೇಳ್ಕೊಡ್ತೀಯಾ, ಫ್ರೀಯಾಗಿ ಹೇಳ್ಕೊಡ್ಬೇಕು. ಬಂದಿರೋ ಧ್ಯಾನಿಗಳಿಗೆಲ್ಲರಿಗೂ ಫ್ರೀಯಾಗಿ ಊಟ ಇರಬೇಕು ಪ್ರತಿ ದಿವಸ. ಆ ಥರ ಎಷ್ಟೋ ವರ್ಷಗಳಿಂದ ಇಲ್ಲಿ ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಲಿ ಬಂದಿರೋರು ಯಾರೇ ವಿಸಿಟರ್ಸ್ ಬರಲಿ, ಅದು ಪಿರಮಿಡ್ನಲ್ಲಿ ಕೂತ್ಕೊಂಡು ಅವ್ರು ಧ್ಯಾನ ಮಾಡಿ ಮಧ್ಯಾಹ್ನ ಪ್ರತಿ ದಿವಸನೂ ಬಂದಿರುವಂಥ ಅಲ್ಲಿ ಭಕ್ತರಿಗೆ, ಬಂದಿರುವಂಥ ಧ್ಯಾನಿಗಳಿಗೆ ಎಲ್ಲರಿಗೂ ಫ್ರೀ ಊಟ ಇರುತ್ತೆ. ಅಲ್ಲಿಗೆ ಅದಕ್ಕೋಸ್ಕರ ನೀವು ದಯವಿಟ್ಟು ಈ 4 ದಿನ ಇರುತ್ತೆ. ನೀವು ಬಂದು ಯಾರನ್ನ ಸ್ಟೇ ಮಾಡಬೇಕು ಅಂದರೆ ನೀವು ಬಂದು ಅಲ್ಲಿ ಅಕಾಮಿಡೇಷನ್ ಬುಕ್ ಮಾಡಬೇಕಾಗುತ್ತೆ. ಅಥವಾ ನಿಮಗೆ ಬೆಂಗಳೂರಾಗಿರೋರು ಅನುಕೂಲ ಇತ್ತು ಅಂದರೆ ಬೆಳಗ್ಗೆ ಬಂದು ಸಾಯಂಕಾಲ ವಾಪಸ್ ಬರ್ಬೋದು. ಬಸ್ ಅನುಕೂಲ ಇದೆ. ನೀವು ಬನಶಂಕರಿ ಹತ್ರ ಬಂದುಬಿಟ್ರೆ ಅಲ್ಲಿಂದ ಕನಕಪುರ ಹೋಗೋ ಬಸ್ಸುಗಳು ವ್ಯವಸ್ಥೆ ತುಂಬ ಇದೆ. ಅಲ್ಲಿಂದ ಬಸ್ಸಲ್ಲಿ ಬಂದು ಅಲ್ಲಿ ಕೆಬ್ಬೆ ದೊಡ್ಡಿ ಅಂತ ಇರುತ್ತೆ, ಅಲ್ಲಿ ಇಳಿದ್ರೆ ಅಲ್ಲಿಂದ 1 ಕಿಲೋಮೀಟರ್ ಬೈ ವಾಕ್ ಬರ್ಬೋದು. ಆದರೆ ಈ 4 ದಿವಸ ಕೂಡ ಆಟೋ ವ್ಯವಸ್ಥೆ ತುಂಬ ಇರುತ್ತೆ. ಒಂದು 15 to 20 ರೂಪೀಸ್ ಕೊಟ್ಬಿಟ್ರೆ ನಿಮ್ಮ ಪಿರಮಿಡ್ ವ್ಯಾಲಿ ಅಂತ ತಿಳಿಸ್ತಾರೆ. ನೀವು ಪ್ರತಿಯೊಬ್ಬರು ನಿಮ್ಮ ಮಕ್ಕಳನ್ನೂ ಸಹ ಕರ್ಕೊಂಡು ಬಂದು ಅಲ್ಲಿ ಎಂಜಾಯ್ ಮಾಡಿ. ಪಿರಮಿಡ್ ವ್ಯಾಲಿ ಈಸ್ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್ ಟು ಬಿ ಸೀನ್ ಇನ್ ದ ಸಿಟಿ. ಇಟ್ ಈಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಪ್ಲೇಸಸ್ ಇನ್ ಬ್ಯಾಂಗ್ಳೂರ್ ಟು ವಿಸಿಟ್. ಯಾಕಂದರೆ ಮಕ್ಕಳಿಗೆಲ್ಲ ಗೊತ್ತಾಗಬೇಕಿಂತ ಪ್ಲೇಸು. ಸೊ ಮಕ್ಕಳು ಕೂಡ ತಿಳ್ಕೊಬೇಕು, ಮತ್ತು ಅವರು ಬಂದು ಆ ಪ್ರಕೃತಿನ ಎಂಜಾಯ್ ಮಾಡಬೇಕು. ಮತ್ತು ಧ್ಯಾನ ಅಂದರೆ ಏನಂತ ಅವರು ಕೂಡ ಗೊತ್ತಾಗಬೇಕು. ಮತ್ತೆಲ್ಲ ಬುಕ್ ಸ್ಟಾಲ್ಸ್ ಎಲ್ಲ ಇರುತ್ತೆ, ಎಂತೆಂಥ ಬುಕ್ಸು, ಆಧ್ಯಾತ್ಮಿಕ ಬುಕ್ಸ್ ಎಲ್ಲ ನೋಡ್ಬೋದು ಅವೆಲ್ಲ. ಮತ್ತು ಆಮೇಲೆ ಎಲ್ಲ ಒಂದು ಆ ಪರಿಸರನ ಎಂಜಾಯ್ ಮಾಡ್ಬೋದು. ಮತ್ತು ಆಮೇಲೆ ಆ ಪಿರಮಿಡ್ ವ್ಯಾಲಿಯಲ್ಲಿ ಒಂದು ದೊಡ್ಡ ಪ್ರತಿಮೆಗಳು, ಗೌತಮ ಬುದ್ಧಂದಿದೆ, ಮತ್ತು ಮಹಾತ್ಮ ಗಾಂಧಿದಿದೆ, ಮತ್ತು ಈಶ್ವರ ಸ್ಟ್ಯಾಚು ಇದೆ. ನೋಡೋಂಥ ಪ್ಲೇಸ್ಗಳು ಚೆನ್ನಾಗಿದೆ. ಸೊ ಪ್ರತಿಯೊಬ್ಬರು ಬಂದು ಆ ಪಿರಮಿಡ್ ವ್ಯಾಲಿಯನ್ನು ವೀಕ್ಷಣೆ ಮಾಡಬೇಕು. ಈ 4 ದಿವಸ ತುಂಬ ಅಲ್ಲಿ ಒಂದು ಹಬ್ಬದ ವಾತಾವರಣ ಇರುತ್ತೆ. ನೀವೆಲ್ಲರನ್ನ ಮೀಟ್ ಮಾಡ್ಬೋದು. ನಿಮ್ಮ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದರೆ ಡೆಫಿನೆಟ್ಲಿ ಏನು ತಪ್ಪಾಗಲ್ಲ. ಪ್ರತಿಯೊಬ್ಬರು ಬಂದು ಎಂಜಾಯ್ ಮಾಡಿ. ನಿಮಗೆ ಇಷ್ಟೊಂದು 4 ದಿವಸ ಕೂಡ ನೀವು ಫ್ರೀಯಾಗಿ ಊಟ ಕೊಡ್ತಾವ್ರೆ, ನಾವು ಏನನ್ನ ಕಾಂಟ್ರಿಬ್ಯೂಟ್ ಮಾಡ್ಬೋದಲ್ಲ ಅಂತ ಒಂದು ನಿಮಗೆ ಜನರಸ್ ಮೈಂಡೆಡ್ ಇದ್ದರೆ ಡೆಫಿನೆಟಾಗಿ ನೀವೆಷ್ಟೇ ನಿಮ್ಮ ಇಷ್ಟ ಬಂದಷ್ಟು ನೀವಲ್ಲಿ ಬೇಕಾದ್ರೆ ನೀವು ಅಲ್ಲಿ ಡೊನೇಷನ್ ಕೊಡ್ಬೋದು. ಅದು ಯಾರು ಡೊನೇಷನ್ ಕೇಳಲ್ಲ, ಅಲ್ಲಿ ನಿಮ್ಮ ಇಷ್ಟ ಅದು. ಸೊ
ಯಾಕೆಂದರೆ ನಾವೇನು ಈಗಿನ ಪರಿಸ್ಥಿತಿಯಲ್ಲಿ ನೀವು ಎಲ್ಲೇ ಹೋದರೂ ಕೂಡ ಏನೇ ಈವೆಂಟ್ಗೆ ಅಟೆಂಡ್ ಮಾಡಬೇಕು ಅಂದರೂ ಅದಕ್ಕೆ ಎಂಟ್ರಿ ಫೀಸು ಮತ್ತು ಆಮೇಲೆ ಈ ಫುಡ್ ಫೀಸ್ ಎಲ್ಲ ಇರುತ್ತೆ. ಬಟ್ ಇಲ್ಲಿ ಯಾರೂ ಒಂದು ಪೈಸೆ ಕೂಡ ನಿಮ್ಮನ್ನು ಕೇಳಲ್ಲ. ಎವ್ರಿಥಿಂಗ್ ಈಸ್ ಫ್ರೀ. ಎನಿಬಡಿ ಕ್ಯಾನ್ ಕಮ್ ಅಂಡ್ ಅಟೆಂಡ್. ಇಲ್ಲಿ ಪತ್ರಿಜಿಯವರ ಒಂದು ಅವರ ಪ್ರಕಾರ ಇಲ್ಲಿ ಎಲ್ಲರೂ ಈಕ್ವಲ್ಲೇ. ದಿರ್ ಇಸ್ ನೋ ಡಿಸ್ಪ್ಯಾರಿಟಿ. ಏನೋ ಒಂದು ಶ್ರೀಮಂತ ಬಡವ ಅಂತ ಆಗಲಿ, ಒಂದು ಮತ್ತು ಯಾವ ಮತದವರೇ ಆಗಲಿ, ಹಿಂದೂ ಆಗಲಿ, ಜೈನರಾಗಲಿ, ಅಲ್ಲ ಕ್ರಿಶ್ಚಿಯನ್ ಆಗಲಿ, ಮಹಮ್ಮದಿಯನ್ಸ್ ಯಾರಾದರೂ ಬರ್ಬೋದು, ಎಲ್ಲರೂ ಒಂದೇ. ಯಾಕಂದರೆ ಧ್ಯಾನ ಅಂಬೋದು ಇದು ಎಲ್ಲ ರಿಲಿಜನ್ಗೂ ಒಂದೇ. ಅದಕ್ಕೆ ನೀವು ಬನ್ನಿ. ಇಲ್ಲಿ ಬಂದರೆ ಇಲ್ಲಿ ಎಂಥ ವಾತಾವರಣ ಇದೆ ಅಂದರೆ ನಿಮಗೆ ಗೊತ್ತಿಲ್ಲ. ನೀವು ಬಂದು ಒಂದು ಸರಿ ವೀಕ್ಷಣೆ ಮಾಡಿ ಆ ಪ್ರದೇಶ ನೋಡಿ. ಆ 4 ದಿವಸದಲ್ಲಿ ಡೆಫಿನೆಟ್ಲಿ ನೀವು ಬಂದು ಎಂಜಾಯ್ ಮಾಡಿದ್ದು ಅಂದರೆ ಯು ವಿಲ್ ಡೆಫಿನೆಟ್ಲಿ ಫೀಲ್ ಹ್ಯಾಪಿ. ಸೊ ದಯವಿಟ್ಟು ಎಲ್ಲರೂ ಬರಬೇಕಂತ ನಾನು ನಿಮಗೆಲ್ಲರಿಗೂ ಪ್ರಾರ್ಥಿಸ್ತಾ ಇದ್ದರೆ, ನಾನು ದೇವರಾಜು. ನಾನು ಈ 2-3 ವರ್ಷದಿಂದ ನಾನು ಧ್ಯಾನವನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇಲ್ಲಿ ಧ್ಯಾನ ಕೂಡ ನಿಮಗೆ ಅಲ್ಲಿ ಬಂದರೆ ಪಿರಮಿಡ್ ವ್ಯಾಲಿಗೆ ಬಂದಿದ್ದಾರೆ ಎಷ್ಟೋ ಜನ ಮಾಸ್ಟರ್ಸ್ ಇರ್ತಾರೆ. ನಿಮಗೆ ಧ್ಯಾನ ಕೂಡ ಫ್ರೀಯಾಗಿ ಹೇಳ್ಕೊಡ್ತಾರೆ. ಅಂತಹ ಫ್ರೀ ಸರ್ವಿಸ್ ಇಲ್ಲಿರೋದು. ನೀವು ಫ್ರೀಯಾಗೆ ಧ್ಯಾನ ಕಲಿಬೋದು, ಫ್ರೀಯಾಗೆ ಮಧ್ಯಾಹ್ನದ ಊಟ ಸಿಗುತ್ತೆ, ಊಟ ಮಾಡ್ಬೋದು, ಮತ್ತು ಫ್ರೀಯಾಗಿ ಎಲ್ಲ ವೀಕ್ಷಣೆ ಮಾಡ್ಬೋದು ಪಿರಮಿಡ್ ವ್ಯಾಲಿನ. ಇಂಥ ಒಂದು ಸಂಸ್ಥೆ ನಿಮಗೆ ನಮ್ಮ ದೇಶದಲ್ಲಿ ಎಲ್ಲಿ ಇಲ್ಲ. ದಿಸ್ ಇಸ್ ದ ಓನ್ಲಿ ಸೆಂಟರ್ ಇನ್ ದ ಕಂಟ್ರಿ ವೇರ್ ಎವ್ರಿಥಿಂಗ್ ಈಸ್ ಫ್ರೀ. ಸೊ ಇಲ್ಲಿಗೆ ಬಂದು ನೀವು ಎಂಜಾಯ್ ಮಾಡಬೇಕು ಅಂತ ಎಲ್ಲರಿಗೂ ಪ್ರಾರ್ಥನೆ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.